ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಮತ್ತೆ ಅದೇ ಕಿತ್ತಾಟ, ಮತ್ತೆ ಅದೇ ಫೈಟು. ಸೊ ಇಲ್ಲಿ ಚೈತ್ರ ಉಸ್ತುವಾರಿ ಆದರೆ ಅಂತೂ ಕೇಳಲೇಬೇಡಿ ನೀವು, ಗಲಾಟೆ ಗದ್ದಲ ಅಂತೂ ಇದ್ದಿದ್ದೇನೆ. ಸೊ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಟಾಸ್ಕ್ ಯಾವ ರೀತಿಯಲ್ಲಿದೆ ಅಂತಂದರೆ, ಸೊ ಅಲ್ಲಿ ಒಂದು ಚೌಕಾಕಾರದ ಒಂದು ಇದರಲ್ಲಿ ಸೊ ಅಲ್ಲಿ ತಲೆದಿಂಬುಗಳನ್ನು ಇಟ್ಟಿದ್ದಾರೆ. ಸೊ ತಲೆದಿಂಬುಗಳ ಕೆಳಗೆ ಕೆಲವು ಅಕ್ಷರಗಳನ್ನ ಕೂಡ ಬರೆದಿದ್ದಾರೆ. ಸೊ ಟಿ ವಿ ಮೇಲೆ ತೋರಿಸುವಂಥ ಒಂದು ಸ್ಕ್ರೀನ್ ಮೇಲೆ ತೋರಿಸುವಂಥ ಪದಗಳ ಒಂದು ತಲೆದಿಂಬನ್ನು ಸೊ ಅಲ್ಲಿ ಪಾಸ್ ಮಾಡಿ ತಮ್ಮ ಒಂದು ತಂಡಕ್ಕೆ ಮೀಸಲಿಟ್ಟಂಥ ಒಂದು ಬಾಕ್ಸ್ ಒಳಗಡೆಗೆ ಆ ಲೈನ್ನ ಕ್ರಾಸ್ ಮಾಡಿ ಆ ಒಂದು ತಲೆದಿಂಬುಗಳನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಆ್ಯಂಡ್ ಯಾರು ಜಾಸ್ತಿ ಆ ಒಂದು ಬಜರ್ ಆಗೋಕ್ಕಿಂತ ಮುಂಚೆ ಆ ತಲೆದಿಂಬುಗಳನ್ನು ಕರೆಕ್ಟಾಗಿ ಆ ಒಂದು ಬಾಕ್ಸ್ ಒಳಗಡೆ ಹಾಕ್ತಾರೆ. ಸೊ ಅವರು ಈ ಒಂದು ಟಾಸ್ಕ್ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಮೇ ಬಿ ಈ ಒಂದು ಟಾಸ್ಕು 2 ಅಥವಾ 3 ಸುತ್ತುಗಳು ನಡೆಯುತ್ತೆ. ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಅಲ್ಲಿ ಹೆಣ್ಮಕ್ಳು ಫಸ್ಟ್ ರೌಂಡಲ್ಲಿ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ರಜತ್ ಟೀಮಿಂದ ಐಶ್ವರ್ಯ ಆ್ಯಂಡ್ ಮೋಕ್ಷಿತ್ ಅವರು ಬಂದಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ತಂಡದಿಂದ ಭವ್ಯ ಮತ್ತು ಗೌತಮಿ ಬಂದಿದ್ದಾರೆ. ಉಸ್ತುವಾರಿಯಾಗಿ ಚೈತ್ರ ಅವರು ಮತ್ತು ಹನುಮಂತ ಇದ್ದಾರೆ. ಸೊ ಅಲ್ಲಿ ಟಾಸ್ಕ್ ಏನು ನಡೀತಾ ಇದೆ, ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಟೈಮಲ್ಲಿ ಏನೋ ಫೌಲ್ ಆಗಿದೆ ಅಂತ ಚೈತ್ರಾಗ ಅನಿಸಿದೆ. ಸೊ ಅದು ಮೋಕ್ಷಿತ ಅವರು ಆ ಒಂದು ದಿಂಬನ್ನು ಕೊಡೋ ಟೈಮಲ್ಲಿ ಸೊ ಲೈನ್ ಕ್ರಾಸ್ ಮಾಡ್ದೇನೆ ಸೊ ಆ ಲೈನ್ ಒಳಗಡೆಯಿಂದನೇ ಪಾಸ್ ಮಾಡಿದ್ದಾರೆ ಐಶ್ವರ್ಯಗೆ ಅನ್ನೋದು ಚೈತ್ರ ಅವರ ವಾದ. ಸೊ ಅಲ್ಲಿ ರಜತ್ ಆ್ಯಂಡ್ ಧನ್ರಾಜ್, ಹನುಮಂತ ಅದು ಆ ಥರ ಅಲ್ಲ, ಲೈನ್ ಕ್ರಾಸ್ ಮಾಡಿ ಕೊಟ್ಟಿದ್ದೆ ಅಂತಲೇ ಹೇಳ್ತಿದ್ದಾರೆ. ಸೊ ಇದು ಒಂದು ಇದಕ್ಕೋಸ್ಕರ ಅಲ್ಲಿ ಕಿತ್ತಾಟ ನಡೀತಾ ಇದೆ. ಸೊ ಅಲ್ಲಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಲೈನ್ ಕ್ರಾಸ್ ಮಾಡಿದಾರ ಏನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಈ ಒಂದು ಕಿತ್ತಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ, ಸೊ ಅಲ್ಲಿ ಧನ್ರಾಜ್ ಬರ್ತಾರೆ, ನಾಚಿಕೆ ಆಗಲ್ವಾ ಅಂತ ಬೈತಾರೆ. ಆ್ಯಂಡ್ ಹನುಮಂತಗಂತೂ ಫುಲ್ ಕಿರಿಕಿರಿ ಆಗೋಗ್ಬಿಟ್ಟಿದೆ. ನಿನ್ನೆ ಒಂದು ಟಾಸ್ಕಲ್ಲಿ ನೋಡಿರೋ ಪ್ರಕಾರ ಸಿಕ್ಕಾಪಟ್ಟೆ ಎಗರಾಡ್ತಾ ಇದ್ರು. ಹನುಮಂತ ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಈ ಥರ ಆದರೆ ಹೆಂಗೆ ಟಾಸ್ಕ್ ಆಡೋದು ಅನ್ನೋ ರೀತಿಯಲ್ಲಿ. ಯಾಕಂದರೆ ಚೈತ್ರ ಒಂದು ಚಿಕ್ಕ ತಪ್ಪಾದರೂ ಕೂಡ ಅವಳು ಫೌಲ್ ಕೊಟ್ಬಿಡ್ತಾಳೆ. ಕೆಲವು ಟೈಮಲ್ಲಿ ಅವ್ರು ಸರಿ ಇರ್ತಾರೆ, ಎಲ್ಲ ಕಡೆ ಕೂಡ ತಪ್ಪು ಚೈತ್ರದ್ದು ಅಂತ ಹೇಳ್ತಾರೆ. ಬಟ್ ಕೆಲವು ಕಡೆ ಸರಿ ಇದ್ದರೆ, ಬಟ್ ಅದು ಉಸ್ತುವಾರಿ ಅಂತಂದರೆ ಅವ್ರು ಖಡಕ್ಕಾಗಿರ್ತಾರೆ. ಮೀನ್ಸ್ ಯಾವನು ಮಾತಾಡೋಂಗಿಲ್ಲ ಆ ಒಂದು ಮಟ್ಟಿಗೆ. ಸೊ ಅದೆಲ್ಲೋ ಕಿರಿಕಿರಿ ಅಂತ ಅನ್ನಿಸ್ತಾ ಇದೆ ರಜತ್ ಅವ್ರ ಟೀಮಿಗೆ. ಬಿಕಾಸ್ ಆಫ್ ಆಲ್ರೆಡಿ ಒಂದು 3 ಟಾಸ್ ಸೋತಿದ್ದಾರೆ ಅವರು. ಹನುಮಂತಗೂ ಕೂಡ ಒಂದು ರೀತಿಯಲ್ಲಿ ಪಿತ್ತ ನೆತ್ತಿಗೇರ್ಬಿಟ್ಟಿದೆ. ಸೊ ಅವ್ನು ವಾರ್ನೆ ಮಾಡಿಬಿಟ್ಟ, ನನ್ನ ತಲೆ ಸರಿ ಇಲ್ಲ, ನನ್ನ ತಲೆ ಆಪ್ ಆಗ್ಬಿಟ್ರೆ ನಾನು ಸರಿ ಇಲ್ಲ, ಮೊದಲೇ ನಿನ್ನ ಜಾಗದಲ್ಲಿ ಗಂಡು ಮಕ್ಕಳಾಗಿದ್ದರೆ ಕೊಟ್ಟೆ ಬಿಡ್ತಿದ್ದೆ ಅನ್ನೋ ರೀತಿಯಲ್ಲಿ ಒಂದು ಕೈಯೆಲ್ಲ ತೋರಿಸ್ದ. ಆ್ಯಂಡ್ ಅಲ್ಲಿ ಧನರಾಜರು ಕೂಡ ಫುಲ್ ರೊಚ್ಚಿಗೆ ಎದ್ದಿದ್ರು. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಅದೇ ನಾನು ಚೈತ್ರ ಅವ್ರಿಗೆ ಯಾರಾದರೂ ಸ್ವಲ್ಪ ಟ್ರಿಗರ್ ಮಾಡಿಬಿಟ್ರೆ ಸೊ ಅದು ಅವ್ರಿಗೆ ತಳ್ಕೊಳಕ್ಕಾಗಲ್ಲ. ನಿನ್ನೆ ಫಸ್ಟ್ ಟಾಸ್ಕಲ್ಲಿ ರಜತೆನೇ ಮಾತಾಡಿದ್ರು ಕೂಡ ನಾನು ಫೌಲ್ ಕೊಡ್ತೀನಿ ನಾನು ಒಂದು ಮಟ್ಟಿಗೆ. ಕೆಲವು ಕಡೆಗೆಲ್ಲ ಸ್ವಲ್ಪ ಜಾಸ್ತಿನೇ ಫೌಲ್ ಕೊಟ್ಟ ಅವಳು ಆಡೋ ಟೈಮಲ್ಲಿ. ಬಟ್ ಇಲ್ಲಿ ಚೈತ್ರಾಗೆ ಸಿಕ್ಕಾಗ ಸೊ ಖಂಡಿತವಾಗ್ಲೂ ಅದನ್ನು ರಿವೆಂಜ್ ತಗೊಂತಾಳೆ. ಆ್ಯಂಡ್ ನಿನ್ನೆ ಒಂದು ಕೊನೆ ಟಾಸ್ಕಲ್ಲೂ ಕೂಡ ಅಲ್ಲಿ ಅಷ್ಟೊಂದೆಲ್ಲ ಗಲಾಟೆ ಆದಮೇಲೆ ಸೊ ಮತ್ತೆ ಉಸ್ತುವಾರಿ ಆದಮೇಲೆ ಬಿಡೋದಿಲ್ಲ ಚೈತ್ರ. ಅವಳು ಮೆಂಟಲಿ ಸ್ಟ್ರಾಂಗ್ ಇದ್ದಾಳೆ. ಸೊ ಸಖತ್ತಾಗಿ ಆಡ್ತಿದ್ದಾಳೆ. ಬಟ್ ಟಾಸ್ಕ್ ರದ್ದಾಗೋ ಒಂದು ಮಟ್ಟಕ್ಕೆ ಇದು ಸಿಚುವೇಶನ್ ಹೋಗಿದೆ ಅಂತಂದರೆ ಯಾಕೋ ನಂಬಲಿಕ್ಕೆ ಅಸಾಧ್ಯ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ನಿನ್ನೆ ಅಷ್ಟೊಂದೆಲ್ಲ ಗಲಾಟೆ ಆದರೂ ಕೂಡ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು. ಬಟ್ ಇಲ್ಲಿ ಟಾಸ್ಕ್ ರದ್ದಾಗಿದೆ ಅಂತಂದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಅವ್ರು ಏನೋ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳ್ತಿದ್ದಾರೆ. ಅದೇನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಾಸ್ಕ್ ರದ್ದಾಗಿದೆ. ಸೊ ಆ ಒಂದು ಮಟ್ಟಿಗೆ ಕಿತ್ತಾಟ ಆಡಿದ್ದಾರೆ ಅಂತಂದರೆ ನಂಬಕ್ಕೆ ಅಸಾಧ್ಯ ಗುರು. ಯಾಕಂತಂದರೆ ಅಲ್ಲಿ ಅಂಥ ಒಂದು ಟಾಸ್ಕ್ ರದ್ದಾಗುವಂಥ ಸಿಚುವೇಶನ್ ಇರಲಿಲ್ಲ. ಸರಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಟಾಸ್ಕೇ ರದ್ದಾಗಿದೆ ಅಂತಂದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಅವ್ರು ಏನೋ ಒಂದು ಪನಿಷ್ಮೆಂಟ್ ಅನ್ನೋ ರೀತಿಯಲ್ಲಿ ಕೊಡ್ತಿದ್ದಾರೆ. ಸೊ ಏನು ಎತ್ತ ಅಂತ ನೋಡಬೇಕು. ಓಕೆ, ಸೊ ಇಡೀ ಮನೆಗೆ ನಾಮಿನೇಟ್ ಮಾಡ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನೋದು ಕೂಡ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.